ಏನು ಮಾಡೋಕ್ಕಾಯ್ತಲ್ಲ ಸರ್ ನಮ್ಮ ಕೈಲಿ. ಆಟೋದವ್ರು ಭಾಳ ಇಷ್ಟೇ, ಯಾವ ಸರ್ಕಾರ ಹಿಂಗೆ ಮಾಡಿರಲಿಲ್ಲ. ಈ ಸರ್ಕಾರ ಮಾಡಿ ಭಾಳ ತೊಂದರೆ ಕೊಟ್ಬಿಡ್ತು ನಮಗೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ರಾಮಲಿಂಗಾರೆಡ್ಡಿಯವ್ರಿಗೂ ಅಷ್ಟೇ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ಆಟೋದನ್ನ ಉಳಿಸಿ ಬೆಳೆಸಿ. ಅದ್ರ ಮೇಲೆ ಇಲ್ಲ, ಅದು ಕಾಯಬೇಕು, ಗಂಟೆ ಸುತ್ತಬೇಕು. ಅಯ್ಯೋ ಹೇಳ್ಬಾರ್ದು ಬಿಡಿ, ಯಾವತ್ತಾಗಿಲ್ಲ ಬಿಡಿ. ನಾನು 25 ಸರ್ವಿಸ್ ಆಟೋ ಯಾವತ್ತು ಹಿಂಗಾಗಿರಲಿಲ್ಲ, ಈ ವರ್ಷನೇ ಹಿಂಗಾಗಿರೋದು. ಅರ್ಥ ಮಾಡ್ಕೋಬೇಕು. ಆಟೋ ಡ್ರೈವರ್ ಏನು ಮಾಡಬೇಕು, ಅವ್ರಿಗೆ ಹೆಂಡ್ರು ಮಕ್ಕಳಿಲ್ವಾ, ಕೂಲಿ ಮಾಡೋದು ಬೇಡವಾ ಅಂತ ಯೋಚನೆ ಮಾಡಬೇಕು. ಎಲ್ಲ ಫ್ರೀ ಕೊಟ್ಬಿಟ್ರಿ ಇವರು, ನಾವೇನು ಮಾಡೋದು ಸರ್? ಈಗ ಆಟೋ ಹತ್ತಾರ ಇಲ್ಲ ಸರ್, ನಮ್ಮ ಸಾಲ ಮಾಡಿದ್ವಿ, ಫೈನಾನ್ಸ್ ಕಟ್ಟಬೇಕು, ಯಾರು ಕೊಡ್ತಾರೆ ಸರ್? ಯಾರು ಕೇಳೋದು? ಹೇಳೋಕೆ ಹೋದ್ರೆ ದುಡಿಯಲ್ವೇನ್ರಿ ಅಂತಾರೆ. ಏನು ದುಡಿಯೋದು ನಾವು? ಬೆಳಗ್ಗೆ ಸಾಕ ಇದು ದುಡಿಯೋಕ್ಕಾಯ್ತಾ ನಮ್ಮ ಕೈಲಿ ಇವತ್ತು? ಯಾರಿಗೆ ಹೇಳೋಣ ನಮ್ಮ ಕಷ್ಟಗಳನ್ನ? ಏನು ರ್ಯಾಪಿಡ್ ಅಂದರೆ ಸಿಂಗಲ್ ಜನ ಎಲ್ಲ ಹೊಟ್ಟೈತಾರೆ ಸರ್. ರ್ಯಾಪಿಡ್ ಎತ್ಕೊಂಡು ಆಟೋದಲ್ಲಿ ಬರೋಲ್ಲ, 2-3 ಇದ್ದರೆ ಮಾತ್ರ ಆಟೋಗೆ ಬರ್ತಾರೆ ಅಷ್ಟೇ. ಸಿಂಗಲ್ ಜನ ಬುಕ್ ಮಾಡ್ಕೊಂಡು ಇಟ್ಕೊಟ್ಟಿದ್ದಾರೆ, ಕಮ್ಮಿ ಆಗುತ್ತೆ ಅಂತ. ಇವಾಗ ನಾವೇನು ಮಾಡೋಲ್ಲ, ಟ್ಯಾಕ್ಸ್ ಕಟ್ಟಬೇಕು, ಸರ್ವಿಸ್ ಇದು ಮಾಡಬೇಕು, ಪಾಸಿಂಗ್ ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ಅದೆಲ್ಲ ಯಾರು ಮಾಡ್ತಾರೆ? ಅದಕ್ಕೆ ಏನಿಲ್ಲ, ಫ್ರೀ. ಅದಕ್ಕೆ ವೈಟ್ ಬೋರ್ಡು, ನಮ್ದೆಲ್ಲ ಬೋರ್ಡು. ನೀವೇ ಹೇಳಿ, ಕೇಸ್ ಜಂಪ್ ಆದರೆ 500 ರೂಪಾಯಿ ಸಿಗ್ನಲ್ ಜಂಪು, ಚೂರು ಮಿಸ್ ಆದರೆ ಎಲ್ಲ ಆಗುತ್ತೆ. ಹೇಳೋಕ್ಕೂ ಆಟೋದಾಗ ಏನಪ್ಪ ಅಂತಾರೆ. ಆಟೋದಾಗ ಒಳಗೆ ಫೈನಾನ್ಸ್ ಕಟ್ಟಬೇಕಾ, ಇಲ್ಲ ಯಾವ ಸಾಲ ತೀರ್ಸೋಣ, ಯಾವ ಕೆಲಸ ಬಂದರೆ ರಿಪೇರಿ ಮಾಡ್ತಾನ, ಯಾರು ಕೊಡ್ತಾರೆ? ಸಾಲ ಮಾಡು, ಕಟ್ಟು, ತೀರಿಸು. ನಾನು 25 ದಿವಸ ಆಟೋ ಓಡಿಸ್ತಾನೆ ಇದ್ದೀನಿ, ಹಿಂಗೇ ಇದ್ದೀನಿ. ಅವತ್ತು ಕೂಲಿ ಮಾಡು, ತಿನ್ನು. ಏನು ಮಾಡೋಕ್ಕಾಯ್ತಲ್ಲ ಸರ್ ನಮ್ಮ ಕೈಲಿ. ಆಟೋದವ್ರು ಭಾಳ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸರ್ಕಾರ ಏನೋ ಮಾಡಬೇಕಷ್ಟೇ. ಸಿದ್ದರಾಮಯ್ಯನವರು ಭಾಳ ದೊಡ್ಡ ಮನಸ್ಸು, ಮುಖ್ಯಮಂತ್ರಿ ಅಂತಾರೆ. ಏನು ಮಾಡ್ತಾರಪ್ಪ ಬಡವ್ರ ಬರೋರಿಗೆ? ಏನು ಮಾಡ್ತಾರೆ? ಏನು ಸರ್ ಆಟೋದವ್ರಿಗೆ ಯಾಕೆ ಈ ಥರ ಮಾಡೋದು ಹೇಳಿ ಓಲಿ ಅವರು? ರ್ಯಾಪಿಡ್ ನಿಲ್ಲಿಸಲಿ, ಎಲ್ಪ್ ಮಾಡಲಿ ಆಟೋದವ್ರಿಗೆ. ಯಾವ ಸರ್ಕಾರ ಹಿಂಗೆ ಮಾಡಿರಲಿಲ್ಲ, ಈ ಸರ್ಕಾರ ಮಾಡಿ ಭಾಳ ತೊಂದರೆ ಕೊಟ್ಬಿಡ್ತು ನಮಗೆ. ಎಲ್ಪ್ ಮಾಡಲಿ ಆಟೋದವ್ರಿಗೆ. ನಮ್ಗೆ ಏನಕ್ಕೆ ಬೇಕಾದ್ರೆ ರ್ಯಾಪಿಡ್ ನಿಲ್ಲಿಸಲಿ, 2 ವೀಲರ್ ನಿಲ್ಲಿಸಲಿ, ಏನು ಬೇಕಾಗಿಲ್ಲಪ್ಪ ಮಾಡೋದು. ಕೈ ಮುಗಿದು ಕಳ್ತೀನಿ ಬೇಕಾದ್ರೆ ಸಿದ್ದರಾಮಯ್ಯವ್ರಿಗೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ರಾಮಲಿಂಗಾರೆಡ್ಡಿಯವ್ರಿಗೂ ಅಷ್ಟೇ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ಆಟೋದನ್ನ ಉಳಿಸಿ ಬೆಳೆಸಿ. ಅವ್ರು ಏನು ಹೇಳ್ತಾ ಇಲ್ಲ ಸರ್, ಸುಮ್ಮನೆ ಇದ್ದಾರೆ ಅಷ್ಟೇ. ಕೋರ್ಟೇ ಆರ್ಡ್ರ್ ಕೊಟ್ಟಿದ್ದು, ಆರಾಮಾಗಿ ಅವ್ರೆ. ಇದು ಸಾಯರ್ ನಾವೇ ತಾನೆ ಸರ್. ಯೂನಿಯನ್ಗಳು ಅವರೇ, ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾರಿಗೋ ಸರ್, ನಾವು ಹಿಂಗೆ ಆಟೋ ಓಡಿಸ್ತೀವಿ, ಹೋಯ್ತಾ ಇರ್ತೀವಿ. ಆದಷ್ಟು ಆಯಿತು, 500 ಆಯ್ತಾ ಅಷ್ಟೇ. ಅದ್ರ ಮೇಲೆ ಇಲ್ಲ, ಅದು ಕಾಯಬೇಕು, ಗಂಟೆ ಸುತ್ತಬೇಕು. ಅಯ್ಯೋ ಸರ್ ಹೇಳ್ಬಾರ್ದು ಬಿಡಿ, ಯಾವತ್ತಾಗಿಲ್ಲ ಬಿಡಿ. ನಾನು 25 ಸರ್ವಿಸ್ ಆಟೋ ಯಾವತ್ತು ಹಿಂಗಾಗಿರಲಿಲ್ಲ, ಈ ವರ್ಷನೇ ಹಿಂಗಾಗಿರೋದು. ಇವತ್ತು ಅಷ್ಟೇ ರ್ಯಾಪಿಡ್ ನಿಲ್ಲಿಸಿ ಸರ್, ಅನುಕೂಲ ಆಗುತ್ತೆ. ಆಟೋ ಏನು ತೊಂದರೆ ಆಗಲ್ಲ. ರ್ಯಾಪಿಡ್ನಲ್ಲಿ ಭಾಳ ತೊಂದರೆ ಆಯಿತು. ಯಾಕೆ ಆ ಥರ ಸರ್? ಯಾರೋ ಒಬ್ಬ ಮಾಡೋದು ತಪ್ಪಿಗೆ ಎಲ್ಲರೂ ತಗೊಳ್ಳೋದ ಸರ್. ಇವತ್ತು ಅವ್ನು ನಿಯತ್ತೆ ಸರ್, ಮೀಟ್ರಿ ಹಾಕೋದು. ಅವ್ರು 25 ಸರ್ವಿಸ್, ಒಂದು ಕೇಸ್ ಇಲ್ಲ ಸರ್ ನಮ್ಮ ಆಟೋ ಇದರಲ್ಲಿ, ನಮ್ಮ ಡ್ರೈವ್ ಮೇಲೆ. DL ಕೊಡ್ತೀವಿ, BK ರಾಜು ಅಡ್ರೆಸ್ ಬೇಕಾದ್ರೆ ಹೇಳ್ತೀನಿ ಬೇಕಾದ್ರೆ ನಾನು. ಯಾಕೆ ಆ ಥರ ಮಾಡೋದು? ಏನೋ 5 ರೂಪಾಯಿ 10 ರೂಪಾಯಿ ಅವರೇ ಕೊಡ್ತಾರೆ ಪಾಪ, ತಗೊಳ್ರಿ ಕಷ್ಟ ಬೀಳ್ತೀರಾ, ಮೀಟ್ರ್ ಹಾಕ್ತೀರಾ ಅಂತ. ಯಾರೋ ಒಬ್ಬ ತಪ್ಪು ಮಾಡ್ಬೋದು, ಎಲ್ಲರೂ ಮಾಡಲ್ಲ ಸರ್ ಆ ಥರ. ಏನೋ ಮುಖ್ಯಮಂತ್ರಿ DK ಶಿವಕುಮಾರ್ ಅಣ್ಣವರು ಅವರೇ ಮಾಡಬೇಕು, ಆಟೋ ಉಳಿಸ್ಬೇಕು. ಯಾಕೆಂದರೆ ಆಟೋ ಅವತ್ತಿಂದ ಇದೆ, ರ್ಯಾಪಿಡ್ ಇವತ್ತು ಹೊಸ ಬಂದಿದೆ ಅಷ್ಟೇ. ಆಟೋ ಅದಕ್ಕೆ 40-50 ವರ್ಷದಿಂದ ಇದೆ. ಅವರೇ ಅರ್ಥ ಮಾಡ್ಕೊಂಡು ಆಟೋದವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಪ್ಪ ಈ TV ಮುಖಾಂತರ. ಓಕೆನಾ ಸರ್? ಅರ್ಥ ಮಾಡ್ಕೋಬೇಕು. ಆಟೋ ಡ್ರೈವರ್ ಏನು ಮಾಡಬೇಕು, ಅವ್ರಿಗೆ ಹೆಂಡ್ರು ಮಕ್ಕಳಿಲ್ವಾ, ಕೂಲಿ ಮಾಡೋದು ಬೇಡವಾ ಅಂತ ಯೋಚನೆ ಮಾಡಬೇಕು. ಎಲ್ಲ ಫ್ರೀ ಕೊಟ್ಬಿಟ್ರಿ ಇವರು, ನಾವೇನು ಮಾಡೋದು ಸರ್? ಈಗ ಆಟೋ ಹತ್ತಾರ ಇಲ್ಲ ಸರ್, ನಮ್ಮ ಸಾಲ ಮಾಡಿದ್ವಿ, ಫೈನಾನ್ಸ್ ಕಟ್ಟಬೇಕು, ಯಾರು ಕೊಡ್ತಾರೆ ಸರ್? ಯಾರು ಕೇಳೋದು? ಹೇಳೋಕೆ ಹೋದ್ರೆ ದುಡಿಯಲ್ವೇನ್ರಿ ಅಂತಾರೆ. ಏನು ದುಡಿಯೋದು ನಾವು? ಬೆಳಗ್ಗೆ ಸಾಕ ಇದು ದುಡಿಯೋಕ್ಕಾಯ್ತಾ ನಮ್ಮ ಕೈಲಿ ಇವತ್ತು? ಯಾರಿಗೆ ಹೇಳೋಣ ನಮ್ಮ ಕಷ್ಟಗಳನ್ನ? ಏನು ರ್ಯಾಪಿಡ್ ಅಂದರೆ ಸಿಂಗಲ್ ಜನ ಎಲ್ಲ ಹೊಟ್ಟೈತಾರೆ ಸರ್. ರ್ಯಾಪಿಡ್ ಎತ್ಕೊಂಡು ಆಟೋದಲ್ಲಿ ಬರೋಲ್ಲ, 2-3 ಇದ್ದರೆ ಮಾತ್ರ ಆಟೋಗೆ ಬರ್ತಾರೆ ಅಷ್ಟೇ. ಸಿಂಗಲ್ ಜನ ಬುಕ್ ಮಾಡ್ಕೊಂಡು ಇಟ್ಕೊಟ್ಟಿದ್ದಾರೆ, ಕಮ್ಮಿ ಆಗುತ್ತೆ ಅಂತ. ಇವಾಗ ನಾವೇನು ಮಾಡೋಲ್ಲ, ಟ್ಯಾಕ್ಸ್ ಕಟ್ಟಬೇಕು, ಸರ್ವಿಸ್ ಇದು ಮಾಡಬೇಕು, ಪಾಸಿಂಗ್ ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ಅದೆಲ್ಲ ಯಾರು ಮಾಡ್ತಾರೆ? ಅದಕ್ಕೆ ಏನಿಲ್ಲ, ಫ್ರೀ. ಅದಕ್ಕೆ ವೈಟ್ ಬೋರ್ಡು, ನಮ್ದೆಲ್ಲ ಬೋರ್ಡು. ನೀವೇ ಹೇಳಿ, ಕೇಸ್ ಜಂಪ್ ಆದರೆ 500 ರೂಪಾಯಿ ಸಿಗ್ನಲ್ ಜಂಪು, ಚೂರು ಮಿಸ್ ಆದರೆ ಎಲ್ಲ ಆಗುತ್ತೆ. ಹೇಳೋಕ್ಕೂ ಆಟೋದಾಗ ಏನಪ್ಪ ಅಂತಾರೆ. ಆಟೋದಾಗ ಒಳಗೆ ಫೈನಾನ್ಸ್ ಕಟ್ಟಬೇಕಾ, ಇಲ್ಲ ಯಾವ ಸಾಲ ತೀರ್ಸೋಣ, ಯಾವ ಕೆಲಸ ಬಂದರೆ ರಿಪೇರಿ ಮಾಡ್ತಾನ, ಯಾರು ಕೊಡ್ತಾರೆ? ಸಾಲ ಮಾಡು, ಕಟ್ಟು, ತೀರಿಸು. ನಾನು 25 ದಿವಸ ಆಟೋ ಓಡಿಸ್ತಾನೆ ಇದ್ದೀನಿ, ಹಿಂಗೇ ಇದ್ದೀನಿ. ಅವತ್ತು ಕೂಲಿ ಮಾಡು, ತಿನ್ನು. ಏನು ಮಾಡೋಕ್ಕಾಯ್ತಲ್ಲ ಸರ್ ನಮ್ಮ ಕೈಲಿ. ಆಟೋದವ್ರು ಭಾಳ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸರ್ಕಾರ ಏನೋ ಮಾಡಬೇಕಷ್ಟೇ. ಸಿದ್ದರಾಮಯ್ಯನವರು ಭಾಳ ದೊಡ್ಡ ಮನಸ್ಸು, ಮುಖ್ಯಮಂತ್ರಿ ಅಂತಾರೆ. ಏನು ಮಾಡ್ತಾರಪ್ಪ ಬಡವ್ರ ಬರೋರಿಗೆ? ಏನು ಮಾಡ್ತಾರೆ? ಏನು ಸರ್ ಆಟೋದಾಗ ಯಾಕೆ ಈ ಥರ ಮಾಡೋದು ಹೇಳಿ ಓಲಿ ಅವರು? ರ್ಯಾಪಿಡ್ ನಿಲ್ಲಿಸಲಿ,
ಎಲ್ಪ್ ಮಾಡಲಿ ಆಟೋದವ್ರಿಗೆ. ಯಾವ ಸರ್ಕಾರ ಹಿಂಗೆ ಮಾಡಿರಲಿಲ್ಲ, ಈ ಸರ್ಕಾರ ಮಾಡಿ ಭಾಳ ತೊಂದರೆ ಕೊಟ್ಬಿಡ್ತು ನಮಗೆ. ಎಲ್ಪ್ ಮಾಡಲಿ ಆಟೋದವ್ರಿಗೆ. ನಮ್ಗೆ ಏನಕ್ಕೆ ಬೇಕಾದ್ರೆ ರ್ಯಾಪಿಡ್ ನಿಲ್ಲಿಸ್ಲಿ, ಟೂ ವೀಲರ್ ನಿಲ್ಲಿಸ್ಲಿ, ಏನು ಬೇಕಾಗಿಲ್ಲಪ್ಪ ಅವ್ರು ಮಾಡೋದು. ಕೈ ಮುಗಿದು ಕಳ್ತೀನಿ ಬೇಕಾದ್ರೆ ಸಿದ್ದರಾಮಯ್ಯವ್ರಿಗೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ರಾಮಲಿಂಗ ರೆಡ್ಡಿಯವ್ರಿಗೂ ಅಷ್ಟೇ ದಯವಿಟ್ಟು ರ್ಯಾಪಿಡ್ ನಿಲ್ಲಿಸಿ, ಆಟೋದನ್ನ ಉಳಿಸಿ ಬೆಳೆಸಿ. ಅವ್ರು ಏನು ಹೇಳ್ತಾ ಇಲ್ಲ ಸರ್, ಸುಮ್ಮನೆ ಇದ್ದಾರೆ ಅಷ್ಟೇ. ಕೋರ್ಟೇ ಆರ್ಡ್ರ್ ಕೊಟ್ಟಿದ್ದು ಆರಾಮಾಗಿ ಅವ್ರೆ. ಇದು ಸಾಯರ್ ನಾವೇ ತಾನೆ ಸರ್. ಯೂನಿಯನ್ಗಳು ಅವರೇ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾರಿಗೋ ಸರ್, ನಾವು ಹಿಂಗೆ ಆಟೋ ಓಡಿಸ್ತೀವಿ, ಹೋಯ್ತಾ ಇರ್ತೀವಿ. ಆದಷ್ಟು ಆಯಿತು, ಒಂದು 500 ಆಯ್ತಾ ಅಷ್ಟೇ. ಅದ್ರ ಮೇಲೆ ಇಲ್ಲ, ಅದು ಕಾಯಬೇಕು, ಗಂಟೆ ಸುತ್ತಬೇಕು. ಅಯ್ಯೋ ಸರ್ ಹೇಳ್ಬಾರ್ದು ಬಿಡಿ, ಯಾವತ್ತಾಗಿಲ್ಲ ಬಿಡಿ. ನಾನು 25 ಸರ್ವಿಸ್ ಆಟೋ ಯಾವತ್ತು ಹಿಂಗಾಗಿರಲಿಲ್ಲ, ಈ ವರ್ಷನೇ ಹಿಂಗಾಗಿರೋದು. ಇವತ್ತು ಅಷ್ಟೇ ರ್ಯಾಪಿಡ್ ನಿಲ್ಲಿಸಿ ಸರ್, ಅನುಕೂಲ ಆಗುತ್ತೆ. ಆಟೋ ಏನು ತೊಂದರೆ ಆಗಲ್ಲ. ರ್ಯಾಪಿಡ್ನಲ್ಲಿ ಭಾಳ ತೊಂದರೆ ಆಯಿತು. ಯಾಕೆ ಆ ಥರ ಸರ್? ಯಾರೋ ಒಬ್ಬ ಮಾಡೋ ತಪ್ಪಿಗೆ ಎಲ್ಲರೂ ತಗೊಳ್ಳೋದ ಸರ್. ಇವತ್ತು ಅವ್ನು ನಿಯತ್ತೆ ಸರ್, ಮೀಟ್ರಿ ಹಾಕೋದು. ಅವ್ರು 25 ಸರ್ವಿಸ್ ಒಂದು ಕೇಸ್ ಇಲ್ಲ ಸರ್ ನಮ್ಮ ಆಟೋ ಇದರಲ್ಲಿ, ನಮ್ಮ ಡ್ರೈವ್ ಮೇಲೆ. DL ಕೊಡ್ತೀವಿ, BK ರಾಜು ಅಡ್ರೆಸ್ ಬೇಕಾದ್ರೆ ಹೇಳ್ತೀನಿ ಬೇಕಾದ್ರೆ ನಾನು. ಯಾಕೆ ಆ ಥರ ಮಾಡೋದು? ಏನೋ 5 ರೂಪಾಯಿ 10 ರೂಪಾಯಿ ಅವರೇ ಕೊಡ್ತಾರೆ ಪಾಪ, ತಗೊಳ್ರಿ ಕಷ್ಟ ಬೀಳ್ತೀರಾ, ಮೀಟ್ರ್ ಹಾಕ್ತೀರಾ ಅಂತ. ಯಾರೋ ಒಬ್ಬ ತಪ್ಪು ಮಾಡ್ಬೋದು, ಎಲ್ಲರೂ ಮಾಡಲ್ಲ ಸರ್ ಆ ಥರ. ಏನೋ ಮುಖ್ಯಮಂತ್ರಿ DK ಶಿವಕುಮಾರ್ ಅಣ್ಣವರು ಅವರೇ ಮಾಡಬೇಕು, ಆಟೋ ಉಳಿಸ್ಬೇಕು. ಯಾಕೆಂದರೆ ಆಟೋ ಅವತ್ತಿಂದ ಇದೆ, ರ್ಯಾಪಿಡ್ ಇವತ್ತು ಹೊಸ ಬಂದಿದೆ ಅಷ್ಟೇ. ಆಟೋ ಅದಕ್ಕೆ 40-50 ವರ್ಷದಿಂದ ಇದೆ. ಅವರೇ ಅರ್ಥ ಮಾಡ್ಕೊಂಡು ಆಟೋದವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಪ್ಪ ಈ TV ಮುಖಾಂತರ. ಓಕೆನಾ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.